ದಲಿತ ಮಹಿಳೆಯ ಮೇಲೆ ದೌರ್ಜನ್ಯ ಎಸಗಿ ಜಾತಿ ನಿಂದನೆ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಂಡಿನ ಶಿವರಕುಮಾರ್ ಅವರು ಆಗ್ರಹಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಗ್ರಾಮದ ದಲಿತ ಮಹಿಳೆ ಹನುಮಂತಮ್ಮನವರ ಜಮೀನಿಗೆ ಪಕ್ಕದ ಜಮೀನಿನ ರಾಜಶೇಖರ್ ಪುಟ್ಟಯ್ಯ ಎಂಬುವವರು ಅಕ್ರಮವಾಗಿ ಪ್ರವೇಶವನ್ನ ಮಾಡಿ ಉಳುಮೆ ಮಾಡ್ತಾ ಇರುವಂತಹ ಟ್ರ್ಯಾಕ್ಟರ್ ತಡೆದು ಹಲ್ಲೆಯನ್ನ ನಡೆಸಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಗೋವಿಂದರಾಜು ಬಿಪುರ, ತಮ್ಮಯ್ಯ, ಗಂಗಾಧರ, ಮೇಲಿನಹಳ್ಳಿ ಹರೀಶ ಹಾಗೂ ಹನುಮಂತಪ್ಪ ಕುಟುಂಬಸ್ಥರು ಉಪಸ್ಥಿತರಾಗಿದ್ರು. ಜಮೀನು ನಮಗೆ 4 ಎಕರೆ ಬಂದಿತ್ತು ನಮ್ಮ ಯಜಮಾನ್ರ ಹೆಸರಿಗೆ. ಎಷ್ಟು ವರ್ಷ ಆಯ್ತು? ನಮ್ಗೆ ಇಸ್ವಿ ಪಸ್ವಿ ಗೊತ್ತಾಗಲ್ಲ. ನಮ್ಮ ಯಜಮಾನ್ರು ಸತ್ತೋದ್ರು. ನಾವು ಉಳುಮೆ ಮಾಡ್ಕೊಂಡೇ ಬರ್ತಿದ್ವು. ಈಗ ಯಾರ ಬಂದು ನಮ್ದು ಜಮೀನು ಅಂತ ಈಗ ವರ್ಷದಾಗ ತಿರ್ಗಾ ಗೇಯಕ್ ಬಂದಾಗಲೂ ತಂಟೆ ಮಾಡಿ ಗೇಯ್ಬೇಡ್ರಿ ಅಂತ ಟ್ಯಾಕ್ಟ್ರಿ ನಿಲ್ಸಿರು. ಈಗ ಬಂದ್ರು ಟ್ಯಾಕ್ಟ್ರಿ ಅಡಿಗೆ ಮನಿಕೊಂಡು ನೋಡಿ ಕೈ ಕಾಲು ಎಲ್ಲ ಕಿತ್ತು, ತಾಳಿನೆಲ್ಲ ಕಿತ್ತು ನಮ್ಮನ್ನ ಇಷ್ಟು ಮಾಡ್ಯಾರ. ಸ್ವಾಮಿ ಮಾಡಿರು ಅಂತ ಹೇಳಿ ನೀನ ಮಾನವ ಬಂದ್ರು ನಮ್ಮನ್ನು ಹತ್ತರಿಂದಲೂ. ಇದು ನಿಮ್ದೇ ಜಮೀನಿದು? ನಮ್ದೇ ಸ್ವಾಮಿ. ಈಗ ಆಗ್ರಹ ಏನು ನಿಮ್ ಜಮೀನು ನಮಗ್ ಕೊಡ್ಸಿ ಅಂತ ತಹಶೀಲ್ದಾರು ಕೇಳ್ಕೊತೀರಾ? ನಮ್ ಜಮೀನ್ ನಮಗ್ ಕೊಡ್ಸಿ ಅಂತ ಕೇಳ್ತೀವಿ. ರಕ್ಷಣೆ ಕೊಡಿ ಸ್ವಾಮಿ ನಮಗೆ. ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಇವತ್ತು ತುರುವೇಕೆರೆ ತಾಲೂಕು ದಂಡೀಶ್ವರ ಹೋಬಳಿ ದಂಡೀಶ್ವರ ಗ್ರಾಮವಾಸಿಯಾದ ಹನುಮಂತಮ್ಮ ಹನುಮಯ್ಯ ಎಂಬುವರಿಗೆ, ಹನುಮಯ್ಯ ಬಿನ್ ನರಸಯ್ಯ ಎಂಬುವರಿಗೆ ಇದೇ ಬ್ಯಾಡರಹಳ್ಳಿ ಕಾವಲಿನಲ್ಲಿ 72-73ರಲ್ಲಿ 4 ಎಕರೆ ಭೂಮಿ ಮಂಜೂರಾಗುತ್ತೆ. ಸದರಿ ಭೂಮಿಯನ್ನು 4 ಜನ ಅಣ್ಣತಮ್ಮಂದಿರು ಬಾಗಾಯತ್ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ. ಈ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನನ್ನ ಸರ್ವೆ ನಂಬರ್ 3/15ರಲ್ಲಿ ಇವರು ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ. ಅಂದರೆ ಸದರಿ ಪಕ್ಕದಲ್ಲಿರ್ತಕ್ಕಂಥ ಲಿಂಗಾಯತ ಜಾತಿಗೆ ಸೇರಿದಂಥ ರಾಜಶೇಖರ್ ಬಿನ್ ಪುಟ್ಟಯ್ಯ ಎಂಬವರು, ನಾನು ಈ ಜಮೀನನ್ನು ಬೇರೆಯವ್ರ ಹತ್ರ ತಗೊಂಡಿದ್ದೀನಿ, ಹೀಗಾಗಿ ಈ ಜಮೀನು ನಮ್ಮದು ಅಂತ ಹೇಳ್ತಾರೆ. ಅವ್ರ ಹತ್ರ ದಾಖಲಾತಿ ಇರೋದಿಷ್ಟೇ. 3/14 3/14ಕ್ಕೂ 3/15ಕ್ಕೂ ಸಂಬಂಧ ಇಲ್ಲ. ಆದರೆ ಇವರು ದೌರ್ಜನ್ಯ ಮಾಡಿ ಜಾತಿಯ ಒಂದು ಪ್ರಾಬಲ್ಯದಿಂದ ಇಲ್ಲಿ ಉಳುಮೆ ಮಾಡೋಕ್ಕೆ ಬಿಡದಲೆ ಉಳುಮೆ ಮಾಡೋಕ್ಕೆ ಬಂದಿರತಕ್ಕಂಥ ಮನೆಯವ್ರ ಮೇಲೆ ದೌರ್ಜನ್ಯ ಎಸಗಿ ಇವತ್ತು ಉಳುಮೆ ಮಾಡೋಕ್ಕೆ ಟ್ರ್ಯಾಕ್ಟ್ರಿ ಬಂದಿದ್ದೆ, ಟ್ರ್ಯಾಕ್ಟ್ರಿ ಬಿಡದಲೆ ಟ್ರ್ಯಾಕ್ಟ್ರಿಗೆ ಅಡ್ಡಲಾಗಿ ಮನಿಕೊಂಡು ಜಾತಿ ನಿಂದನೆ ಮಾಡಿ ಬಾಯಿಗೆ ಬಂದಂತೆ ಮಾದಿಗರಿಗೆ ನಾವು ಈ ಜಾಗ ಬಿಡೋದಿಲ್ಲ, ಏನೇ ಮಾಡಿದ್ರು ನಾವು ಬಿಡೋದಿಲ್ಲ ಅಂತೇಳಿ ಈ ಸಂಬಂಧಪಟ್ಟಂಥ ಜಮೀನಿಗೆ ಬಂದಂಥ ಮಹಿಳೆಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ಹಲ್ಲಲ್ಲಿ ಕಳೆದಿದ್ದಾರೆ ಮತ್ತು ಮಾಂಗಲ್ಯ ಸರ ಕಿತ್ತಾಕಿದ್ದಾರೆ. ಈ ಬೆಳಗ್ಗೆಯಿಂದ ನಾವು ಪೊಲೀಸ್ ಠಾಣೆಗೂ ಸಹ ಹೋದ್ವಿ. ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸ್ ಠಾಣೆಯಲ್ಲಿ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ. ಈ ಜಮೀನಿಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆ ಇಲ್ಲದಿದ್ರೂ ಸಹ ನಮ್ಮದೇ ಜಮೀನು ಅಂತ ಹೇಳಿ ದೌರ್ಜನ್ಯ ಮಾಡ್ತಿದ್ದಾರೆ. ಇದು ಒಂದೇ ಕಾರಣ, ಜಾತಿಯ ಆಧಾರ. ಹೀಗಾಗಿ ಈ ಹಿಂದೆ ಇದೇ 1 ವರ್ಷದಿಂದ ಮಳೆ ಆದಾಗ ಇದೇ ಜಮೀನಿಗೆ ನನ್ನನ್ನು ಸೇರಿದಂತೆ ಉಳುಮೆ ಮಾಡೋಕ್ಕೆ ಅಂತ ಬಂದಿದ್ವಿ. ಈ ಉಳುಮೆ ಮಾಡೋಕ್ಕೆ ಬಂದಾಗ ಅವ್ರ ಹತ್ರ ಯಾವುದೇ ದಾಖಲಾತಿಗಳು ಸಹ ಇರಲಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.